ಇದು ಬಿಡಿಎ ಅಧ್ಯಕ್ಷರು ಹಾಗೂ ಆಯುಕ್ತರು ನೋಡಲೇಬೇಕಾದ ಸ್ಟೋರಿ. ಬಿಡಿಎ ಅಧ್ಯಕ್ಷ ಎನ್.ಎ. ಹ್ಯಾರಿಸ್ ಹಾಗೂ ಆಯುಕ್ತರೇ ಸ್ವಲ್ಪ ಇತ್ತ ಗಮನ ಹರಿಸಬೇಕು ನೀವು. ಬಿಡಿಎ ನಿವೇಶನಗಳು ಮನೆ ಕಟ್ಟೋಕೆ ಯೋಗ್ಯನಾ ಇಲ್ವಾ ಅಂತಕ್ಕಂಥ ಪ್ರಶ್ನೆಗಳು ಮೂಡ್ತಾ ಇದೆ. ಬಿಡಿಎ ಅಧ್ಯಕ್ಷ ಎನ್.ಎ. ಹ್ಯಾರಿಸ್ ಆಯುಕ್ತರೇ ಸ್ವಲ್ಪ ಇತ್ತ ಗಮನ ಹರಿಸಿ. ಬಿಡಿಎ ನಿವೇಶನಗಳು ಮನೆ ಕಟ್ಟೋಕೆ ಯೋಗ್ಯನಾ ಅಥವಾ ಇಲ್ವಾನಾ ಅಂತಕ್ಕಂಥ ಪ್ರಶ್ನೆ ಮೂಡ್ತಾ ಇದೆ. ಬಡ ನಿವೇಶನದಾರರ ಜೊತೆ ಚೆಲ್ಲಾಟವಾಡುತ್ತಿದೆಯಾ ಬಿಡಿಎ ಅಂತಕ್ಕಂಥ ಪ್ರಶ್ನೆ. ಫ್ರೀಡಂ ಟಿವಿ ಬಯಲು ಮಾಡ್ತಾ ಇದೆ ಬಿಡಿಎ ಸೈಟ್ಗಳ ಅಸಲಿಯತ್ತು. ಇವಾಗಾದರೂ ಎಚ್ಚೆತ್ತುಕೊಳ್ಳುತ್ತಾ ಬಿಡಿಎ ನೋಡಬೇಕು. ಇದು ಬಿಡಿಎ ಅಧ್ಯಕ್ಷರು ಹಾಗೂ ಆಯುಕ್ತರು ನೋಡಲೇಬೇಕಾದ ಸ್ಟೋರಿ ಆಗಿರ್ತಕ್ಕಂಥದ್ದು. ಬಿಡಿಎ ಅಧ್ಯಕ್ಷ ಎನ್.ಎ. ಹ್ಯಾರಿಸ್ ಹಾಗೂ ಆಯುಕ್ತರ ಇತ್ತ ಸ್ವಲ್ಪ ಗಮನಿಸಿ. ಬಿಡಿಎ ನಿವೇಶನಗಳು ಮನೆ ಕಟ್ಟೋಕೆ ಯೋಗ್ಯನಾ ಅಥವಾ ಇಲ್ವಾ ಅಂತಕ್ಕಂಥ ಪ್ರಶ್ನೆ ಮೂಡ್ತಾ ಇದೆ. ಬಡ ನಿವೇಶನದಾರರ ಜೊತೆ ಚೆಲ್ಲಾಟವಾಡುತ್ತಿದೆಯಾ ಬಿಡಿಎ ಅಂತಕ್ಕಂಥ ಪ್ರಶ್ನೆ. ಫ್ರೀಡಂ ಟಿವಿ ಬಯಲು ಮಾಡ್ತಾ ಇದೆ ಬಿಡಿಎ ಸೈಟ್ಗಳ ಅಸಲಿಯತ್ತು. ಇವಾಗಾದರೂ ಎಚ್ಚೆತ್ತುಕೊಳ್ತಾ ಅಂತ. ಯಾಕಂದರೆ ಯಾವುದೇ ಮೂಲ ಸೌಕರ್ಯಗಳು ಇರಲ್ಲ ಅವರ ಸೈಟ್ಗಳಲ್ಲಿ. ಸುಮಾರು ವರ್ಷಗಳಾಗಿರ್ತಕ್ಕಂಥದ್ದು ಈ ಒಂದು ಸೈಟ್ಗಳನ್ನು ಹಂಚಿಕೆ ಮಾಡಿ. ಆದರೂ ಕೂಡ ಯಾವುದೇ ಮೂಲ ಸೌಕರ್ಯಗಳಿಲ್ಲ. ಸುಮ್ಮನೆ ಬೇಕಾಬಿಟ್ಟು ಲೇಔಟ್ಗಳನ್ನು ಮಾಡ್ತಾರೆ. ಯಾವುದೇ ಸೌಕರ್ಯಗಳಿರಲ್ಲ. ಬೇಕಾಬಿಟ್ಟು ಒಂದು ಲೇಔಟ್ಗಳನ್ನು ನಿರ್ಮಾಣ ಮಾಡಿ ಸುಮ್ಮನೆ ಹಂಚಿಕೆ ಮಾಡಿರ್ತಕ್ಕಂಥದ್ದು. ಸಾಕಷ್ಟು ಬೆಲೆ ಬಾಳ್ತಕ್ಕಂಥ ಒಂದು ಅಮೌಂಟಿಗೆ ಬಡ ನಿವೇಶನದಾರರು ಪರದಾಡ್ತಾ ಇದ್ದಾರೆ ಇವರ ಒಂದು ಅಸಡ್ಡೆಗೆ. ಯಾಕಂದರೆ ಯಾವುದೇ ಸೌಕರ್ಯ ಇಲ್ಲ ಅವರ ಒಂದು ಲೇಔಟ್ಗಳಲ್ಲಿ. ಸಾಕಷ್ಟು ತೊಂದರೆಗಳು ಅನುಭವಿಸ್ತಾ ಇರತಕ್ಕಂಥದ್ದು ಬಡ ನಿವೇಶನದಾರರು ಸದ್ಯಕ್ಕೆ. ಬಿಡಿಎ ನಿವೇಶನ ಖರೀದಿಸಿರೋರು ಹಾಗೂ ಅವರ ಒಂದು ಗೋಳು ಕೇಳೋರು ಯಾರು ಅಂತಕ್ಕಂಥ ಪ್ರಶ್ನೆ. ನೂರಾರು ನಿವೇಶನದಾರರಿಗೆ ಮಕ್ಮಲ್ ಟೋಪಿ ಹಾಕ್ತಾ ಬಿಡಿಎ ಅಂತ. ಕೆಂಪೇಗೌಡ ಲೇಔಟ್ನಲ್ಲಿ ಸೈಟ್ ಖರೀದಿಸಿದವರಿಗೆ ಇದೆಂಥ ಫಜೀತಿ. ಬಿಡಿಎ ಫಜೀತಿಯಿಂದ ಸೈಟ್ ಬೇಡವೇ ಬೇಡ ಅಂತಿದ್ದಾರೆ ನಿವೇಶನದಾರರು. ಹಾಗಾದರೆ ಬಿಡಿಎ ಮಾಡಿರೋ ಆ ಮಹಾ ಎಡವಟ್ಟು ಏನು? ಬಿಡಿಎ ನಿವೇಶನ ಖರೀದಿಸಿರೋರು ಅವರ ಗೋಳು ಕೇಳೋರು ಯಾರು? ಯಾಕಂದರೆ ಇವರ ಒಂದು ಫಜೀತಿಯಿಂದ ಅವರೇ ಸಾಕಾಗಿ ಬಡ ನಿವೇಶನದಾರರು ಏನಿರ್ತಾರೆ ಸಾಕಷ್ಟು ಸಾಲ ಸೂಲ ಮಾಡಿ ಹೇಗಾದರೂ ಮಾಡಿ ಸೈಟ್ಗಳನ್ನು ಖರೀದನೆ ಮಾಡಿರ್ತಾರೆ. ಆದರೆ ಯಾವುದೇ ಸೌಕರ್ಯಗಳಿಲ್ಲ. ಸುಮ್ಮನೆ ಯಾವುದೋ ಬೇಕಾಬಿಟ್ಟಿಗೆ ಲೇಔಟ್ಗಳನ್ನು ಮಾಡಿ ಸಾಕಷ್ಟು ಬೆಲೆ ಬಾಳುವ ಒಂದು ಅಮೌಂಟಿಗೆ ಸೈಟ್ಗಳನ್ನು ಮಾರಾಟ ಮಾಡಲಾಗಿದೆ. ಕೆಂಪೇಗೌಡ ಲೇಔಟ್ ನಿರ್ಮಾಣಕ್ಕೆ ಕೆರೆ ಜಾಗವನ್ನೇ ನುಂಗಿ ಬಿಡ್ತಾ ಬಿಡಿಎ ಅಂತಕ್ಕಂಥ ಆರೋಪ ಕೇಳಿ ಬರ್ತಾ ಇದೆ. ಕೆರೆ ಜಾಗದಲ್ಲಿ ಲೇಔಟ್ ನಿರ್ಮಿಸಿ ಬಡವರಿಗೆ ನಿವೇಶನಗಳ ಹಂಚಿಕೆ ಮಾಡಲಾಗಿರ್ತಕ್ಕಂಥದ್ದು. ಕನ್ನಹಳ್ಳಿ ಗ್ರಾಮದಲ್ಲಿ ಕೆಂಪೇಗೌಡ ಲೇಔಟ್ ನಿರ್ಮಿಸಿ ಸೈಟ್ ಹಂಚಿಕೆ ಮಾಡಲಾಗಿದೆ. ಆದರೆ ಬಿಡಿಎ ಸೈಟ್ನಲ್ಲಿ ಪಾಯ ಹಾಕಿ ಮನೆ ಕಟ್ಟುವ ವೇಳೆ ಅಂತರ್ಜಲ ಉಕ್ಕಿ ಬರ್ತಾ ಇರತಕ್ಕಂಥದ್ದು. ಮನೆ ಪಾಯಕ್ಕೆ ಭೂಮಿಯನ್ನು 4 ರಿಂದ 5 ಮೀಟರ್ ಆಳಕ್ಕೆ ಅಗೆದ್ರೆ ನೀರು ಉಕ್ಕಿ ಬರ್ತಾ ಇದೆ ಒಳಗಿಂದ. ಸೈಟ್ನಲ್ಲಿ ಮನೆ ನಿರ್ಮಾಣ ಮಾಡೋಕ್ಕೆ ಆಗದೆ ನಿವೇಶನದಾರರು ಪರದಾಟವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಕೆಂಪೇಗೌಡ ಲೇಔಟ್ನಲ್ಲಿ ಕೆರೆ ಜಾಗವನ್ನೇ ನುಂಗಿಬಿಡ್ತಾ ಬಿಡಿಎ ಅಂತಕ್ಕಂಥ ಪ್ರಶ್ನೆ. ಕೆರೆ ಜಾಗದಲ್ಲಿ ಲೇಔಟ್ ನಿರ್ಮಿಸಿ ಬಡವರಿಗೆ ನಿವೇಶನವನ್ನು ಹಂಚಿಕೆ ಮಾಡಲಾಗಿರ್ತಕ್ಕಂಥದ್ದು. ನೀವು ದೃಶ್ಯಾವಳಿಗಳನ್ನು ನೋಡಿದರೆ ಗೊತ್ತಾಗುತ್ತೆ. ಮನೆ ಪಾಯಕ್ಕೆ ತೆಗೆದರೆ 3 ರಿಂದ 4 ಮೀಟರ್ ಪಾಯಕ್ಕೋಸ್ಕರ ಗುಂಡಿ ತೆಗೆದರೆ ಒಳಗಡೆಯಿಂದ ನೀರು ಉಕ್ಕಿ ಬರ್ತಾ ಇರ್ತಕ್ಕಂಥದ್ದು. ಇದರ ಕಾರಣ ಏನಪ್ಪ ಅಂತಂದರೆ ಕೆರೆಯನ್ನು ಒತ್ತುವರಿ ಮಾಡಿ ಅಲ್ಲಿನ ಸಾರ್ವಜನಿಕರಿಗೆ ಸಾಕಷ್ಟು ಬೆಲೆ ಬಾಳುವ ಒಂದು ಸೈಟ್ಗಳನ್ನು ಮಾರಾಟ ಮಾಡಲಾಗಿರ್ತಕ್ಕಂಥದ್ದು. ಅದು ಕೂಡ ಬಿಡಿಎಯಿಂದ ಈ ರೀತಿಯಾದ ಒಂದು ಆರೋಪ ಸದ್ಯಕ್ಕೆ ಕೇಳಿ ಬರ್ತಾ ಇದೆ. ಕೆರೆಯನ್ನು ಒತ್ತುವರಿ ಮಾಡಿ ಈ ರೀತಿಯಾಗಿ ಡೆವಲಪ್ಮೆಂಟ್ ಮಾಡಿ ಅದೇ ಅರ್ಧಂಬರ್ಧ ಲೇಔಟನ್ನು ಡೆವಲಪ್ಮೆಂಟ್ ಮಾಡಿ ಮೂಲಸೌಕರ್ಯ ಇಲ್ದಂಗೆ ನಿವೇಶನದಾರರಿಗೆ ಸೈಟನ್ನು ಮಾರಾಟ ಮಾಡಲಾಗಿರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಈಗ ನಿವೇಶನದಾರರು ಕಂಗೆಟ್ಟಿರ್ತಕ್ಕಂಥದ್ದು. ಈ ರೀತಿಯಾದ ಸೈಟ್ಗಳು ಯಾರಿಗೆ ಬೇಕು ಅಂತ. ಯಾಕಂದರೆ ಬೇಡವೇ ಬೇಡ ಅಂತಿದ್ದಾರೆ ಈ ರೀತಿಯಾದ ಸೈಟ್ಗಳು. ವಾಸಕ್ಕೆ ಯೋಗ್ಯವಿಲ್ಲದ ಕೆರೆ ಅಚ್ಚುಕಟ್ಟು ಪ್ರದೇಶದಲ್ಲಿ ಸೈಟ್ ಹಂಚಿಕೆ ಮಾಡಿರ್ತಕ್ಕಂಥದ್ದು ಬಿಡಿಎ. ಕಾನೂನು ಪಾಠ ಮಾಡೋ ಬಿಡಿಎಯಿಂದಲೇ ಇದೆಂಥ ಎಡವಟ್ಟು ಅಂತಕ್ಕಂಥ ಪ್ರಶ್ನೆ. ಬಿಡಿಎ ತಪ್ಪಿನಿಂದ ಸಂಕಷ್ಟ ಅನುಭವಿಸುತ್ತಿದ್ದಾರೆ ನಿವೇಶನದಾರರು. ಬದಲಿ ನಿವೇಶನ ನೀಡುವಂತೆ ಪಟ್ಟು ಹಿಡಿದಿರತಕ್ಕಂಥದ್ದು ನಿವೇಶನದಾರರು. ಆದರೂ ಕೂಡ ಯಾವುದೇ ಕ್ರಮ ಇಲ್ಲ. ಆದರೆ ಎಷ್ಟೇ ಮನವಿ ಮಾಡಿದ್ರು ಯಾರೇ ಅಂತಿಲ್ಲ ಬಿಡಿಎ ಇಂಜಿನಿಯರ್ಸ್. ವಾಸಕ್ಕೆ ಯೋಗ್ಯವಿಲ್ಲದ ಕೆರೆ ಅಚ್ಚುಕಟ್ಟು ಪ್ರದೇಶದಲ್ಲಿ ಸೈಟ್ ಹಂಚಿಕೆ ಮಾಡಲಾಗಿದೆ ಬಿಡಿಎ ಅಧಿಕಾರಿಗಳಿಂದ. ಕಾನೂನು ಪಾಠ ಮಾಡೋ ಬಿಡಿಎಯಿಂದ ಇಂಥ ಎಡವಟ್ಟು ನಡೆದಿರತಕ್ಕಂಥದ್ದು. ಬಿಡಿಎ ತಪ್ಪಿನಿಂದ ಸಂಕಷ್ಟ ಅನುಭವಿಸುತ್ತಿದ್ದಾರೆ ನಿವೇಶನದಾರರು. ಬದಲಿ ನಿವೇಶನ ನೀಡುವಂತೆ ಪಟ್ಟು ಹಿಡಿದಿರತಕ್ಕಂಥದ್ದು ನಿವೇಶನದಾರರು.
ಆದರೆ ಎಷ್ಟೇ ಮನವಿ ಮಾಡಿದ್ರು ಕ್ಯಾರನಂತಿಲ್ಲ ಬಿ ಡಿ ಎ ಇಂಜಿನಿಯರ್ಸ್. ವಾಸಕ್ಕೆ ಯೋಗ್ಯವಿಲ್ಲದಂಥ ಪ್ರದೇಶ, ಯಾಕಂದರೆ ಎಲ್ಲೋ ಎಕರೆಗಟ್ಟಲೆ ಜಾಗ ಇರುತ್ತೆ ಸರ್ಕಾರಿ ಭೂಮಿ, ಅದನ್ನು ಒತ್ತುವರಿ ಮಾಡಿಕೊಂಡು ಆ ರೀತಿಯಾದ ಒತ್ತುವರಿ ಕೆರೆ ಪ್ರದೇಶನೋ ಯಾವುದೋ ಕಂಡ ಪ್ರದೇಶವನ್ನು ಒತ್ತುವರಿ ಮಾಡಿಕೊಂಡು ಈ ರೀತಿಯಾಗಿ ಮೂಲಸೌಕರ್ಯ ಇಲ್ಲದಂಥ ಸೈಟ್ಗಳನ್ನು ಲೇಔಟ್ಗಳನ್ನು ಮಾಡಿ ಖರೀದಿದಾರರಿಗೆ ನಿವೇಶನವನ್ನು ಹಂಚಿಕೆ ಮಾಡಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಈ ರೀತಿಯಾಗಿ ಕಳಪೆ ಕಾಮಗಾರಿ ಕಂಡು ಬಂದಿರತಕ್ಕಂಥದ್ದು BDA ಇಂದ.